ಹಾಯ್ ಹಾಲ್ ವೆಲ್ಕಮ್ ಟು ದೀಕ್ಷಾಸ್ ವ್ಲಾಗ್. ಇವತ್ತು ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಮೊದಲಿಗೆ ಇದ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು: 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು, 1 ಗಡ್ಡೆ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕನಷ್ಟು ನಾವು ಎಷ್ಟು ಕಾಳು ಹಾಕ್ತೀವೋ ಅದನ್ನು ನೋಡಿಕೊಂಡು ನಮ್ಗೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟು ನಾವು ಹಾಕ್ಕೊಳ್ಬೋದು. ಆನಂತರ 1/4 ಇಂಚಷ್ಟು ಶುಂಠಿ ಎಲ್ಲನೂ ಸಹ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೇ ಈ ಸಾಂಬಾರಿಗೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು. ನಾವೆಷ್ಟು ಹುರಿದು ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾವು ಕಾಯಿ ಮತ್ತು ಚಕ್ಕೆ ಲವಂಗ ಎಲ್ಲನೂ ಸಹ ಇಟ್ಕೊಂಡಿದ್ವಲ್ಲ ಒಂದು ಬೌಲಲ್ಲಿ, ಅದನ್ನು ಸಹ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸಹ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಸಹ ಹಾಕಿ ಸ್ವಲ್ಪ ಬಿಸಿ ಥರ ಮಾಡಬೇಕು. ಅದಾದ ನಂತರ ಗ್ಯಾಸ್ ಆಫ್ ಆದಮೇಲೆ ನಮ್ಮ ಮನೇಲಿ ಧನಿಯಾ ಪೌಡರ್ ಖಾಲಿಯಾಗಿತ್ತು, ಹಾಗಾಗಿ ಅಂಗಡಿ ಪೌಡರ್ ತೊಗೊಂಡು ಬಂದಿದ್ದೆ. ಅಂಗಡಿ ಪೌಡರ್ ಹಾಕ್ತಿರೋದ್ರಿಂದ ಹೆಂಗಿರುತ್ತೋ ಏನೋ ಅಂತ ಅದಕ್ಕೆ ಸ್ವಲ್ಪ ಒಂದು 3 ಸ್ಪೂನ್ ಅಷ್ಟು ಧನಿಯಾ ಪೌಡರು ಸಹ ಹಾಕಿ ಅದನ್ನು ಸಹ ಸ್ವಲ್ಪ ಅದರಲ್ಲೇ ಬೆಚ್ಚಗೆ ಮಾಡಿಕೊಂಡೆ. ಅದಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಮೇಲೆ ಇಟ್ಕೊಂಡಿದ್ದಂಥ ಅರ್ಧ ಸ್ಪೂನಷ್ಟು ಗಸಗಸೆ, ಅರ್ಧ ಸ್ಪೂನಷ್ಟು ಕಡಲೆಪಪ್ಪನ್ನು ಸಹ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡೆ. ತರ್ತರಿಯಾಗಿರಬಾರ್ದು, ತುಂಬ ನೈಸಾಗಿದ್ರೇ ಈ ಸಾಂಬಾರು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಎಲ್ಲ ರುಬ್ಕೊಂಡಾದಮೇಲೆ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕಾದ ನಂತರ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕರಿಬೇವು, ಸಾಸಿವೆ ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊಂಡಾದ ನಂತರ ಇದ್ಕಿದ್ದಂಥ ಕಾಳುಗಳನ್ನು ಸಹ ಎಲ್ಲ ಹಾಕಿ ಆಮೇಲೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಥರ ಮಾಡಿ ಆಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೂ ಸಹ ಎಲ್ಲನೂ ಹಾಕಿ ಅದಾದ ನಂತರ ಮಿಕ್ಸಿಲಿ ನಾವು ತೊಳೆದು ಇಟ್ಕೊಂಡಿದ್ನಲ್ಲ ನೀರು, ಮಸಾಲೆ ನೀರು, ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ನಮಗೆ ಸ್ವಲ್ಪ ಗಟ್ಟಿಗೆ ಇರಲಿ ಅಂತ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ, 1 ಟೈಮ್ಗೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾರು, ಎಷ್ಟು ಮನೆಯೆಲ್ಲನೂ ಸಹ ಘಮ 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 ಅಂತ ಇರುತ್ತೆ. ನನ್ನ ಮಕ್ಕಳು ಅಮ್ಮ ಕೋಳಿ ಸಾಂಬಾರು ಮಾಡಿದ್ಯಾ ಅಲ್ವಾ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿದೆ, ಅಷ್ಟು ಸ್ಮೆಲ್ ಬರ್ತಾಯಿದೆ, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅನ್ನ ಮುದ್ದೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಮುದ್ದೆನೂ ಮಾಡಿದ್ದೀನಿ, ಅನ್ನನೂ ಮಾಡಿದ್ದೀನಿ. ಇದು ನನ್ನ ಮಕ್ಕಳಿಗೋಸ್ಕರ.